ಸೊ ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಜಿಮ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ನೋಡೋಣ ನಾನು ಏನು ಮಾಡ್ತಾ ಇರ್ತಾರೆ ಹಣ್ಣು ಚಿಕನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಓಯ್ ತೆಗೆ ಬಾಗ್ಲ. ಮಕ್ಕ ತೊಳ್ಕೊಂಡಿಲ್ಲ, ಇವಾಗ ಎದ್ದು ಹೋಗ್ತಿದ್ದಾಳೆ. ಆಕ್ಟಿಂಗ್ ಮಾಡ್ತಾಳೆ. ಬೇಗಿಡ್ಕೊ. ಹಣ್ಣು ತಂದಿದ್ದೀನಿ, ಚಿಕನ್ ತಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ಕೈ ಗಾಯ ಇದೆ. ಬಿದ್ದೇಟ್ ಮಾಡ್ಕೊಂಡೆ, ನಿಜಲ್ಲ ಬಿದ್ದೇಟ್ ಮಾಡ್ಕೊಂಬಿಟ್ಟೆ, ಬಿದ್ದೇಟ್ ಮಾಡ್ಕೊಂಡೆ. ಬಾ ನಿಧಾನ ಇರು, ನಾನು ಹಿಡ್ಕೊಂತೀನಿ ಒಂದು ನಿಮಿಷ. ಹಾಂ ಇರು ಒಂದು ನಿಮಿಷ. ಓ ನೋಡಿ ಏನು ಚೆನ್ನಾಗಿ ಕಾಣ್ತಿದೆ. ಅದು ಇಲ್ಲೇ ಹಾಕ್ಸ್ಕೋಬೇಕಂತ ಯಾಕೆ ಬಂತು ನಿನಗೆ? ಹಾಂ ತೋರ್ಸಕ್ಕೆ ಎಲ್ಲರಿಗೂ. ಓ ಚೆನ್ನಾಗಿ ಕಾಣುತ್ತೆ ಅಂತ ಕೈ ಅಲ್ಲ. ಇದು ಸ್ವಲ್ಪ ಕಡ್ಗ ಮೇಲೆ ಹಾಕೋ, ಟಚ್ ಮಾಡಿಸ್ಬೇಡ ಅಲ್ಲಿ ಸ್ವಲ್ಪ ಹೊತ್ತು. ನೋಡಿ ಹೇಗೆ ಅನ್ಸುತ್ತೆ. ಅದು ಹಿಂಗೆ ರೊಟೇಟ್ ಮಾಡ್ರೆ ಇಲ್ಲಿ ಹೀಗೆ ನಿಧಾನ. ಸಾಕು ಕೈ ಅದು ಕಡ್ಗ ಇದಾಕು. ನೋಡಿ ಇದೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಬಂದಾರೆ, ಆಮೇಲೆ ಚಿಕನ್ ತಗೊಂಬಂದಾರೆ. ನನಗೆ ತಲೆ ಸಿಕ್ಕಾಕೊಟ್ಟಿತ್ತು. ಏನೋ ಯಾವ್ದ್ರಲ್ಲೇನೋ ಮಾತಾಡಿದಾರೆ. ನಾನು ತಿಂದೆ. ನಾನು ಬೆಳಿಗ್ಗೆ ನಾನು ನೀರು ಏನಿದೆ ಇವಾಗ, ಮೊಟ್ಟೆ ಏನಿಲ್ಲ, ಏನು ಮಾಡಿಲ್ಲ. ಕುಡಿಲ್ಲ, ಚಿಕನ್ ಹಾಕೊಂತೀನಿ. ಚಿಕನ್ ರೆಡಿ ಮಾಡ್ತೀನಿ. ಏನು ಮಾಡ್ತೀನಿ ಬೇಡ ಹಿಂಗೆ ಮಾಡ್ಕೊಂಡು ಉಪ್ಪು ಕಲ್ಕೊಂಡು ನಿನಗ ನಿನಗೂ ಬೇಕಾದ್ರೆ ಹಾಕೋ. ನಾನು ಅರ್ಥ ಮಾಡ್ಕೊತೀನಿ. ಯಾವ ಥರ ನೀನು ಮಾಡಿದಲ್ಲ ಅದು ಇತ್ತಂದಿಲ್ಲ. ಏನು ಮಸಾಲ ಆಯ್ತಲ್ಲ? ಇಲ್ಲ, 2 ಹಾಕಿದ್ದೀನಿ. ಒಳ್ಳೆ ನಿನ್ ಬಾಯಿಗೆ ಎಷ್ಟು? 1 kg 2 ಹಾಕು. ಅದು 500 ಗ್ರಾಮಿಗೆ 1 ಪ್ಯಾಕೆಟ್. ಹಂಗೆ ಇವಾಗ ನನಗೆ ಹೇಳ್ಬಿಡ್ತಾನೆ, ನೀನೆಲ್ಲ ಬರ ನಟ್ಟಿಸ್ ತಗೊಂಡ್ಬರ್ಬಿಡ್ತಾನೆ. ಟೈಮ್ ಆಯ್ತಲ್ಲ ನನಗೆ, ನಾನು ಮಲ್ಕೊಂತೀನಿ. ಮಲ್ಕೊ ಹೋಗು. 1 ಗಂಟೆ ಆಯ್ತು. ನೋಡಿ ಹೇಗೆ ಹಾಲು ಕುಡಿತಾ ಇದ್ದಾರೆ. ಸೊ ನಾವು ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಹಾಗಾಗಿ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದುಬಿಟ್ಟು ನೈಟ್ 10:50 ಆಗಿದೆ. ಪ್ಲೀಸ್ ಫೋನ್ ಕೊಡು ಒಂಚೂರು, ತೋರಿಸ್ತೀನಿ ರೀ. ನೈಟ್ 10:50 ಟೈಮ್ ಆಗಿದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಪಾಕೆಟ್ ಕೊಟ್ಟು ಬರೋಕ್ಕೆ, ಕೇಕ್ ಪಾಕೆಟು. ಸೊ ಕೇಕ್ ಪಾಕೆಟ್ ಅಲ್ಲ, ಕೇಕ್ ತಂದಿದ್ದಾರೆ ಅವರು. ಏನಂದರೆ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಅವರ ಒಂದು ಕೆಲಸದಲ್ಲಿ ಕೇಕ್ ಕಟ್ ಮಾಡಿಸಿದ್ರಂತೆ. ಸೊ ಅವಳಿಗೆ ಇಷ್ಟ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಸೊ ಇದ್ರಲ್ಲಿ ಕವರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ತೊಗೊಂಡು ಸೊ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅವಳಿಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಅವಳಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ಬರಲ್ಲ ಅಂತ ಹೇಳಿದ್ವಿ. ಬೇಕಿದ್ರೆ ನೀನು ಬಾ, ಇಲ್ಲ ನಾಳೆ ಬಂದು ತಿನ್ಕೊಂಡು ಹೋಗು ಅಂತ ಹೇಳಿದ್ದೆ. ಬಟ್ ಪಾಪ ಅವಳು ಆಸೆ ಪಡ್ತಾ ಇದ್ದಾಳೆ. ಸೊ ಹಾಗಾಗಿ ಪರವಾಗಿಲ್ಲ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅವಳಿಗೆ ಗೊತ್ತಿಲ್ಲ, ನೋಡೋಣ, ಸರ್ಪ್ರೈಸ್. ಸೊ ನಿಧಾನ. ಸೊ ಬನ್ನಿ, ಹೇಗಿರುತ್ತೆ ಅವ್ರದ್ದು ರಿಯಾಕ್ಷನ್ ನೋಡೋಣ. ಬನ್ನಿ ಹೋಗುವ, ಬನ್ನಿ. ಸೊ ನೋಡಿ ತಗೊಂಡು ಹೋಗ್ತಾ ಇದ್ದೀವಿ. ಯಾರಿಲ್ಲ, ಫುಲ್ಲು ಕತ್ಲು ಇದೆ. ಸೊ ನೋಡಿ ಎಷ್ಟು ಕತ್ಲು. ಈ ಕತ್ಲಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಾವು.
ಸೊ ಬನ್ನಿ ಹೊರಡೋಣ. ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ನೋಡಿ ಇಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ಸೊ ನಾವು ಇವಾಗ ಈ ಥರ ಕಟ್ಸ್ತೀವೋ ಗೊತ್ತಿಲ್ಲ. ಏಯ್ ಯಾಕೆ ನಾಯಿನ ಕಾಡಿಸ್ತೀಯ? ಹಾಂ, ಅಲ್ಲೊಂದು ನಾಯಿ ಇದೆ, ಅದು ನಮ್ಮನ್ನು ನೋಡಿದಾಗೆಲ್ಲ ಬರುತ್ತೆ. ಸೊ ಅದಕ್ಕೆ ನಾನು ಮುಂದೆ ಬಂದುಬಿಟ್ಟೆ. ಇವ್ರು ನೋಡಿ ಅವ್ರ ನಾಯಿನ ಆಟ ಆಡ್ಸ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ, ಟೈಮ್ ತುಂಬ ಆಗಿದೆ. ಎಲ್ಲರೂ ಮಲಗಿದ್ದಾರೆ. ಬನ್ನಿ ನೋಡೋಣ. ಮಲಗಿರಲ್ಲಂడి, ಮಲಗಿರ್ರಿ ಎಬ್ರಿಸರ್ ಆಯಿತು. ಮಕ್ಳಿಡ್ಯಾರು ಇದೇ ಆಗೋಯ್ತು. ಇದಕ್ಕೂ ವಿಡಿಯೋ ಲಾಗ್ ಮಾಡ್ಕೊಂಡು ಎಂತಾದ್ರು ಸಣ್ಣದು ಏನಂತಂದ್ರೆ ಹೋದ್ರೆ ಎಲ್ಲ ಅವಶ್ಯ ಕಡೆ ಮಾಡಿಗೆ ಮಾಡ್ಕೊ ಅಲ್ಲೇ ಹುಡುಗಿಯರೆಲ್ಲ ತಿನ್ಬಿಟ್ರೆ ನನಗೆ ತಿನ್ನಕ್ಕೆ. ಅಯ್ಯೋ ನಿನಗೆ ಆರೋಗ್ಯ ಚೆನ್ನಾಗಿದ್ದಾವೆ. ಇಲ್ಲಿ ನೋಡಿ ಹೆಂಗಿದೆ ಗಾಳಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬಿಟ್ಟಿದೆ ನೋಡಿ. ಅಲ್ಲಂತೂ ಕೇಳಲೇಬಾರ್ದು, ಸಕ್ಕತ್ತಾಗಿ ಗಾಳಿ ಬಿಟ್ಟಿದೆ. ಸೊ ಬನ್ನಿ ಹೊರಡೋಣ, ಟೈಮ್ ಆಯಿತು. ಈಗ ಹೊರಟ್ವಿ ಅಲ್ಲಿಂದ. ನಮಗಂತೂ ಟೈಮ್ ಇಲ್ಲ, ಟೇಬಲ್ ಇಲ್ಲ. ಎಲ್ಲಾಗುತ್ತಪ್ಪ ನೈಟೊತ್ತು. ಬನ್ನಿ, ಇಲ್ಲಿ ನಮಗೊಂದಿಬ್ಬರು ಫ್ರೆಂಡ್ ಪರಿಚಯ ಇದ್ದಾರೆ. ಫ್ರೆಂಡ್ ಅಂದ್ರೆ ಯಾರು ಗೊತ್ತಾ? ಡಾಗ್. ಎದಕ್ಕ ಅಪ್ಪ ಹೆಂಗೆ ಬಿಡುತ್ತಲ್ಲ ಅಪ್ಪ ನಿಂತು. ಒಬ್ಬ ಎಲ್ಲಿ ಹೋಗೋಣ ಈಗ? ಹಿಂಗೆ ಹೋಗೋಣ ನಡ್ಕೊಂಡು. ಎಂತಪ್ಪರಿ ಸುಮ್ಮನೆ ಇಟ್ಟಕ್ಕೆ ಬಾ, ಅಲ್ಲಿ ವೀಡಿಯೋ ಮಾಡಾಕ್ತೀನಿ ಮಾಡು. ಅಲ್ಲ ಹಿಂಗೆ ನಡ್ಕೊಂಡು ಹೋಗೋಣ. ಇನ್ನು ಕುಣ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಹೋಗ್ತಿರೋದು. ಹಂಗಲ್ಲ ಕಣೋ, ಜೋರಾಗಿ ಮಾತಾಡಬೇಡ, ಮಲಗಿದ್ದಾರೆ. ನಾನಂತರದು ಹಿಂಗೆ ನಡ್ಕೊಂಡು ಎಲ್ಲರೂ ದೂರ ಹಂಗೆ ನಡ್ಕೊಂಡು ಹೋಗೋಣ ನೈಟ್ ಹೊತ್ತು. ಏನು ಇನ್ನೊಂದು 10 ನಿಮಿಷ ನಡೆದಿದ್ದು ನೀನು, ಆಮೇಲೆ ಇನ್ನೇನು ನಡೀತೀಯ ಅಲ್ವಾ? ಬಂದ್ವಿ ಮನೆ ಹತ್ರಕ್ಕೆ. ತುಂಬ ದೂರ ಏನಿಲ್ಲ, ಹತ್ರನೇ ಇತ್ತು. ಬನ್ನಿ, ಬಾಗ್ಲಕ್ ಇದು ಗೇಟ್ ಹಾಕು. ಫೈನಲಿ ಮನೆ ಹತ್ರಕ್ಕೆ ಬಂದ್ವಿ. ಎಷ್ಟು ಕತ್ಲದಪ್ಪ, ಯಪ್ಪ ಯಪ್ಪ. ನೀ ಎದಕ್ಕೆ ಲೈಟ್ ಆಫ್ ಮಾಡ್ತೀರ? ಹಾಂ, ಹಂಗೆ ಎದುರ್ಕೋಬೇಕಲ್ಲ ನಾನು, ಅದಕ್ಕೆ. ಹೌದಾ? ಸೊ ಫೈನಲಿ ಬಂದ್ವಿ ನೋಡಿ. ಎದಕ್ಕಪ್ಪ? ತೆಗಿ ನೋಡಿ, ನಮ್ಮ ಗಿಡಗಳು ಕೆಳಗೆ ಹಾಕಿದ್ದೀವಿ. ನೀರು ಹಾಕಿದ ನೀವು ಬೇಕಾಗಿದ್ದು ಬಂದ ಇಲ್ಲ ಸಾಯಿಸ್ದ ನೀರು ಹಾಕಿದ್ದೀನಿ. ಸೊ ಇದ್ರ ಮೇಲೆ ಇಟ್ಟರೆ ಕೆಳಗೆ ಬೀಳುತ್ತೆ ಅಂದ್ಬಿಟ್ಟು ಸೊ ನಾವು ತೆಗೆದು ಕೆಳಗೆ ಇಟ್ಟಿದ್ವಿ. ಎಲ್ಲ ಅದು ನೋಡಿದ ಕಾಣ್ತದೆ. ನೀರು ಹಾಕು ಚೆನ್ನಾಗಿ.
ಆಯ್ತಪ್ಪ ನೋಡಿ ಒಳಗೆ ಟೈಮ್ ಲೈಟ್ ಆಫ್ ಮಾಡಿ ಹೊರಡೋಣ. ಯಪ್ಪ ಎಷ್ಟು ಸುಸ್ತು ದಮ್ ಬಂದ್ಬಿಡ್ತು. ನಾನು ಆ ಮೇಲ್ಗಡೆ ಎತ್ಕೊಂಡು ಬರೋಷ್ಟಿಗೆ ಸುಸ್ತಾಗೋಯ್ತು. ಸೊ ಟೈಮು ಇವಾಗ 11:20 ಆಗಿದೆ. ಸೊ ಇವಾಗ ಮಲಗುವ ಸಮಯ. ಸಿಗ್ತೀನಿ ನಾಳೆ. ಸೊ ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಸಿಗೋಣ ನಾಳೆ. ಹ್ಯಾಪಿ ಕ್ರಿಸ್ಮಸ್. ಹಾಂ ನಾಳೆ ಸಿ ಯು ಟುಮಾರೋ. ಲವ್ ಯು ಆಲ್. ಸೊ ನಾಳೆ ಸಿಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವಾಗ ಎದ್ದು ತುಂಬ ಹೊತ್ತಾಯಿತು, ಒಂದು 2-3 ಅವರ್ ಆಯಿತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿನಿ, ಎಲ್ಲ ಒರೆಸಿ ನೋಡಿ ಎಷ್ಟು ಪಾತ್ರೆ ತೊಳೆದಿದ್ದೀನಿ. ಆಮೇಲೆ ಚಪಾತಿ ಇವಾಗ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಬಿಸಿದು. ಸೊ ಎಲ್ಲ ಕೆಲಸ ಮುಗೀತು. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಓ ಮೈ ಗಾಡ್. ಸೊ ನೋಡಿ ಇವತ್ತಿನ ದಿನ ಹೇಗಿರುತ್ತೆ. ನಿನ್ನೆ ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ನಾನು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಮಾಡ್ತಾಯಿದ್ದೀನಿ. ಸೊ ಟಿಫನ್ ಮಾಡಿಬಿಟ್ಟು ನೋಡಿ ಇವಾಗ ಸೀರಿಯಲ್ ಹಾಕಿದ್ದೀನಿ, ಯಾವುದೋ ಹಿಂದಿ ಸೀರಿಯಲ್ಲು. ಸೊ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಹೇಗಿರುತ್ತೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ವರ್ಕೌಟ್ ಕೂಡ ಮಾಡಿದ್ದೆ. ಎಷ್ಟು ಹೊತ್ತು ಒಂದು ವರ್ಕೌಟ್ ಮಾಡಿದೆ, 1 ಅವರ್ ಹಂಗೆ ವರ್ಕೌಟ್ ಮಾಡಿದೆ. ಸೊ ವರ್ಕೌಟ್ ಮಾಡಿಬಿಟ್ಟು ಟಿಫನು ಮಾಡಿಬಿಟ್ಟು ಇವಾಗ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಸೊ ಹಾಗೆ ಟೈಮ್ ಕಳೀತಾ ಇದ್ದೀನಿ. ಒಬ್ಬಳೇ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಅವ್ರು ಬರಬೇಕು. ನಮ್ಮ ಡುಮ್ಮು ಬಂದ ತಕ್ಷಣ ಸ್ವಲ್ಪ ಎಂಜಾಯ್ ಇರುತ್ತೆ. ಯಾಕಂದರೆ ಅವ್ರು ಬಂದ ತಕ್ಷಣ ಜಗಳ ಕಿತ್ತಾಟ ಅದೆಲ್ಲ ಇರುತ್ತೆ. ಸೊ ಒಬ್ಬಳೇ ಇದ್ದರೆ ಯಾವ ಜೊತೆ ಕಿತ್ತಾಡೋಣ. ಸೊ ಹಾಗಾಗಿ ಸೊ ಅಷ್ಟೇ, ಇನ್ನೇನಿಲ್ಲ. ಅವ್ರು ಬಂದಮೇಲೆ ಸಿಗ್ತೀನಿ. ಓಕೆ. ಸೊ ಚಿಕನ್ ತೊಗೊಂಬಂದಿದ್ರು. ಸೊ ಚಿಕನ್ ಮಾಡಿದ್ದೀನಿ. ಹಾಲು ತೊಗೊಂಬಂದಿದ್ರು, ಹಾಲು ಬಿಸಿ ಮಾಡಿದೆ. ಸೊ ಇವಾಗ ಚಿಕನ್ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನ್. ಕಲರ್ಫುಲ್ಲಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾಕಂದರೆ ನಾನು ಒಂಚೂರು ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿತ್ತು. ಸೊ ಇವಾಗ ಊಟ ಮಾಡೋದು. ಮಧ್ಯಾಹ್ನ ಆಗೋಯ್ತು, ಊಟ ಮಾಡೋದು. ಹೊಡ್ತಾ ಇದ್ದಾರೆ. ಬಾಯ್. ಹುಷಾರಾಗಿ ಹೋಗು. ಇಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಡೋಂಟ್ ವರಿ, ಇಕ್ಕಿದ್ದೀನಿ. ಬಾಯ್. ಸೊ ಇವಾಗ ಹೋದರು. ನಾನು ಮೂವಿ ನೋಡ್ತಾ ಇದ್ದೀನಿ. ಗರ್ಲ್ ಫ್ರೆಂಡ್ ಮೂವಿ ನೋಡ್ತಾ ಇದ್ದೀನಿ. ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಸೊ ಆರಾಮಾಗಿ ಕುತ್ಕೊಂಡು ಮೂವಿ ನೋಡಿಕೊಂಡು ನೋಡಿ ದ ಗರ್ಲ್ ಫ್ರೆಂಡ್ ಮೂವಿ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಇಷ್ಟೇ, ಹೀಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿವರೆಗೂ. ಟೇಕ್ ಕೇರ್. ಬಾಯ್. ಲವ್ ಯು.